ಬರದಲ್ಲಿ ಬೇಗ ಕಡಿವೆನು ಬರದಲ್ಲಿ ಬೇಗ ಮರಗಳು ರಂಗುವೆ ಹರಿಜದಲೀಗ ಹರಿಯೋಳು ನೆಟ್ಟಿ ಪುಡಿ ಪುಡಿ ಕೊಟ್ಟಿ ಮುಂಡಗಳನ್ನು ತೊಂಡುಗೈಯುವೆ ತೊಂಡುಗೈಯುವೆ ಹುಲ್ಲವನ್ನು ಕಡಿವೆನು ಬರದಲ್ಲಿ ಬೇಗ ಬರದಲ್ಲಿ ಬೇಗ ಬರದಲ್ಲಿ ಬೇಗ ನಮ್ಮ ರಾಜ್ಯದ ವೀರರೆಲ್ಲರೂ ಸೂಕ್ಷ್ಮದಿಂದಿರುವರೆ ಅದೊಂದು ತಿಳಿಯಿಸು. ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಗಾಡಿಗಳು ನಿತ್ಯವೂ ತಂದಪ್ಪಿಸುತ್ತಿರುವರೆ ಅದನ್ನು ತಿಳಿಯಿಸು. ಸಹೋದರ ಮೆರೆಯುವ ನಮಗೆ ಬರಬೇಕಾದ ಕಾಡಿಗೆಗಳನ್ನು ತಂದೊಪ್ಪಿಸಿ ಹೆಚ್ಚು ಆಚರಣೆ ಕುಳಿತುಕೋ ಗಿಡದಲ್ಲಿ ಯಾರಲ್ಲಿ ನೀನೀಗಲೇ ತೇಜಾವತಿಗೆ ಹೋಗಿ ನನ್ನ ಆಪ್ತ ಮಂತ್ರಿಯಾದ ರಕ್ತಾಕ್ಷ ಆತನ ಮಂತ್ರಿಯಾದ ಧೂಮ್ರಾಜನನ್ನು ಕರೆದುಕೊಂಡು ಬಾ. ಸೇವಕ ತೆಗೆದುಕೋ ಕರಪತ್ರವನ್ನು. ಈ ರಥವನ್ನು ತೆಗೆದುಕೊಂಡು ಹೋಗು.
ಮಂಡೆಯ ಕಡಿದು ಮುಂಡೆಗಳ ಚೆಂಡಾಡಿತು ತಲವನಿಡಿದು ಬಲಿಯ ಕೊಡುವ ಸಂತೋಷದಿಂದಲೇ ನಾಮೆರವ ಬಲಿರ ಮೆರವೆಟ್ಟುಕುಟ್ಟಿ ಹರಯೋಳ್ ಬಲಿರ ಮೆರವೆಟ್ಟುಕುಟ್ಟಿ ಹರಯೋಳ್ ಬಲಿರ 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 ಮೆರವೆಟ್ಟುಕುಟ್ಟಿ ಹೋಮದಿ ಕುಮ್ರಾಜ ವೀರೆಲ್ಲರೂ ಸುಕ್ಷೇಮದಿಂದಿರುವರೆ ಅದನ್ನು ತಿಳಿಸು. ಆಗಬಹುದು ಪ್ರಭುಗಳೇ. ಇದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಗಳು ತಂದು ನಿತ್ಯ ಒಪ್ಪಿಸುತ್ತಿರುವರೆ ಅದನ್ನು ತಿಳಿಸು. ಆಗಬಹುದು ಪ್ರಭುಗಳೇ. ರಾಜನ ಪೊರೆಯ ರಾಜ ಸುತ್ತ ದೇಶದ ರಾಜ ಕಪ್ಪ ಕಾಣಿಕೆಗಳ ನಮ್ಮ ರಾಜ್ಯದ ವೀರರು ಸುಕ್ಷೇಮರು. ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಳಲು ನಮ್ಮ ಆಶೀರ್ವಾದವನ್ನು ಪಡೆಯುತ್ತಿರು. ಮುಂದೆ ಪಡೆ. ಭಲೆ ಭಲೆ ಮೊಹಮ್ಮದ್ ತುಮ್ರಾಕ್ಷ, ನಿನ್ನ ಪ್ರತಾಪಕ್ಕೆ ಮೆಚ್ಚಿದನು. ಕುಳಿತುಕೋ ಈ ಪೀಠದಲ್ಲಿ. ಆಗಬಹುದು ಪ್ರಭುಗಳೇ. ಸೇವಕ ನಿನಗೆ ಮಂಗಳವಾಗಲಿ. ಸೇವಕ ಸೇವಕ ಸಮಾಚಾರವೇನು? ಭಲೆ ಭಲೆ ಸೇವಕ ಕೊಡ ಈ ಕರಪತ್ರವನ್ನು. ಮೊಹಮ್ಮದ್ ತುಮ್ರಾಕ್ಷ, ನಮ್ಮ ಪ್ರಭುಗಳಾದ ಸಿಂಹಾನಿ ಸಿಂಹವೀರರು ನಮ್ಮನ್ನು ಬರಳಿರುವಂತೆ ಹಣವಾಗುವ ನಮೋ ನಮೋ ದಿಗಂಬರಿ ಅಮಿತ ಶಂಕರಿ ನಮೋ ನಮೋ ದಿಗಂಬರಿ ಅಮಿತ ಶಂಕರಿ ನಾಗಿರಿ ಕರ್ನಾಟಕಿ ಪಾರಿವಾರಿ ಶಂಕರಿ ಪಾರಿವಾರಿ ಶಂಕರಿ ಪಾರಿವಾರಿ ಶಂಕರಿ ದುರಂತಕರ ಕಡಿವೆ ವರದಿಂ ಜವದಿಂ ದುರಂತಕರ ಕಡಿವೆ ಹೀರೋ ವೀರರು ಅಡಿಗಳಿಗೆರಗುತ್ತೆ. ಹೀರೋ ವೀರರು ಅಡಿಗಳಿಗೆರಗುತ್ತೆ. ಸುರ ರಾಜ್ಯವ ಪರಿಪಾಲಿಸುತ್ತೆ. ಸುರ ರಾಜ್ಯವ ಪರಿಪಾಲಿಸುತ್ತೆ. ವೈರಿಯ ಶಿರವನ್ನು ತರಿವೆ ಉರಣದು. ವೈರಿಯ ಶಿರವನ್ನು ತರಿವೆ ಉರಣದು. ವಿರೋಗದಿಂದಲೇ ಜಯಿಸುವೆವು. ವಿರೋಗದಿಂದಲೇ ಜಯಿಸುವೆವು. ಸಹೋದರ ಅರ್ಜುನ ಮಂಗಳವಾಗಲಿ. ರಕ್ತಾಕ್ಷ ನಮ್ಮನ್ನು ಕರೆಸಿದ ಕಾರಣವೇನು ಪ್ರಭುಗಳೇ? ರಕ್ತಾಕ್ಷ ನಮ್ಮ ರಾಕ್ಷಸ ವೀರರೆಲ್ಲರೂ ಸುಕ್ಷೇಮದಿಂದ ಇರುವರೆ ಅದನ್ನು ತಿಳಿಯಿತು. ಪ್ರಭುಗಳೇ, ರಕ್ತಾಕ್ಷ ನಮ್ಮ ರಾಕ್ಷಸ ವೀರೆಲ್ಲರೂ ಸುಕ್ಷೇಮದಿಂದಿರುವರು. ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಗಳು ತಂದೊಪ್ಪಿಸಿ ನಿತ್ಯ ಆಶೀರ್ವಾದವನ್ನು ಪಡೆಯುವುದು ಮುಂದೇನಪ್ಪಣೆ ಪ್ರಭುಗಳೇ. ಭಾಲೆ ಭಾಲೆ ರಕ್ತಾಕ್ಷ ದುಮ್ರಾಕ್ಷರಿ ಕುಳಿತುಕೊಳ್ಳಿ ಪೀಠದಲ್ಲಿ. ಆರಾಮದ ಪ್ರಭುಗಳೇ. ಹೇಗೋ ಸಮಾಚಾರವೇನು? ಏನು ನಾರಾಯಣಾತ್ಮರು ಬರ್ತಿರುವರೆ? ನಾರಾಯಣ ನಾರದಮಾತ್ಮರಿಗೆ ಎಲೈ ದಾನವಾದಿಗಳೇ, ನಿಮಗೆ ಜಯವಾಗಲಿ. ಆ ನಿಮ್ಮ ವೈರಿಗಳಿಗೆ ಏನೆಂಬುದಾಗಿ ಹೇಳುತ್ತಿರುವೆ? ದಾನವಾದಿಗಳೇ, ನಿಮಗೆ ಜಯವಾಗಲಿ. ಆ ನಿಮ್ಮ ವೈರಿಗಳಿಗೆ ಏನಾರದು? ಇನ್ನೊಂದು ಸಾರಿ ಈ ನಾರಾಯಣನ ಸ್ಮರಣೆಯನ್ನು ಮಾಡದೆ ಆದರೆ ಈ ನಿನ್ನ
ಸಂಭವಿಸಲವು ಆಕಾಶಕ್ಕೆ ಹರಿಯಿತು. ಎಚ್ಚರಿಕೆ. ಇಲ್ಲವಯ್ಯ ಇಲ್ಲವಯ್ಯ ದಾನವೇಂದ್ರ 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 ಇನ್ನೊಂದು ಸಲ ಹರಿಸ್ಮರಣೆಯನ್ನು ಮಾಡಿದಾದರೆ ನಿನ್ನ ತಲೆ ತಂಬೂರಿ ಗಗನಕ್ಕೆ ಹಾರಿ ಹೋದದ್ದು ಎಚ್ಚರಿಕೆ. ಅಗಿದ ಹೇಳಿದೆ ನಾರದನ ಆರ್ಭಟವನ್ನು ಅಮ್ಮವರಿಗೆ ಎದರಿದ್ದಾಗಿ ಹೋದನು. ಅಗ್ಗಜ ಎದರಿದ್ದಾಗಿ ಹೋದನು. ಏನಾರ್ದ ದಾನವೇಂದ್ರ ಮಾಡಿದ್ದಾದರೆ ನಿನ್ನ ತಮ್ಮುಳಿ ತರಳು ಹಾರಿ ಹೋಯಿತು. ಎಚ್ಚರ. ಇಲ್ಲವಯ್ಯ ಇಲ್ಲವಯ್ಯ ದಾನವೇಂದ್ರ ಇಲ್ಲವಯ್ಯ ಇನ್ನೊಂದು ಸಾರಿ ಇನ್ನ ಈ ತಂಬೂರಿ ತಲೆಪಡೆಗಳು ಆಕಾಶಕ್ಕೆ ಹಾರಿ ಬಂದಿವೆ. ಇಲ್ಲವಯ್ಯ ಇಲ್ಲವಯ್ಯ ದಾನವೇಂದ್ರ 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 ಪ್ರಭುಗಳೇ ಸಹೋದರ ರಕ್ತಾಂಶ! ನಮ್ಮ ಆರ್ಭಟಕ್ಕೆ ಎದರಿ ಬೆದಾಗಿ ಹೋದರು. ಏನಾರ್ದ ಹೀಗೆ ಬಾ ಕುಳಿತುಕೋ ನಾರಾಯಣ. ಪೀಠದಲ್ಲಿ. ಏನಪ್ಪ ಇದು ಏನಾರದ ಕುಳಿತುಕೋ ಪೀಠದಲ್ಲಿ ಮರ್ಯಾದೆಯನ್ನು ಕೊಟ್ಟ ಹಾಗೂ ಅಲ್ಲ ಬಿಟ್ಟ ಹಾಗೂ ಅಲ್ಲ ಇರಲಿ ಇರಲಿ ಏನಾರ್ದ ದಾನವೇಂದ್ರ. ಇದು ನಮ್ಮ ವೈಶಿಷ್ಟ್ಯತೆ. ಆಗಲಯ್ಯ ಕುಳಿತುಕೊಳ್ಳುತ್ತೇನೆ ಅದು ಅಲ್ಲದೆ ನಮ್ಮ ರಾಕ್ಷಸ ವೀರರೆಲ್ಲರೂ ಸುಕ್ಷೇಮದಿಂದ ಇರುವರೆ ಅದನ್ನು ತಿಳಿಸಿ ಜಾಗ್ರತೆಯಿಂದ. ದಾನವೇಂದ್ರ ಆ ವಿಚಾರವನ್ನು ತಿಳಿಸಬೇಕೆಂದೇ ಇಲ್ಲಿಗೆ ಬಂದರನಯ್ಯ. ನಿಮ್ಮ ವಂಶಸ್ಥರಾದ ಮಹಿಷಾಸುರ ಚಕ್ಷುರ ಎಂಬ ದಾನವರು ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿ ಅವರ ಲೋಕವನ್ನು ಸೂರೆ ಮಾಡಿ ಅವರ ಲೋಕಕ್ಕೆ ಅವರೇ ಅಧಿಪತಿಗಳಾಗಿ ಮೆರೆಯುತ್ತಿದ್ದರು. ಬಲೆ ಬಲೆ ಅನಂತರವೇನಾಯಿತು? ನಂತರ ಆ ಮಹಿಮನಾದ ವಿಷ್ಣುವಿನ ತಂತ್ರದಿಂದ ಜಗನ್ಮಾತೆಯನ್ನು ಪ್ರಾರ್ಥಿಸಿ ಜಗನ್ಮಾತೆಯು ಅವರ ವಂಶವನ್ನು ನಿಮ್ಮ ಮಹಿಷಾಸುರನ ವಂಶವನ್ನೇ ನಿರ್ಮೂಲ ಮಾಡಿದರು. ದಾನವೇಂದ್ರ ಅದು ಅಲ್ಲದೆ ಆ ದೇವತೆಗಳೇ ಆ ಅವರ ಲೋಕಕ್ಕೆ ಅಧಿಪತಿಗಳಾಗಿ ಮೆರೆಯುತ್ತಿರುವರು. ಏನಾಯಿತು? ರಕ್ತಾಂಶ! ಪ್ರಭುಗಳೇ ಇದೇ ಲೋಕಗಳ ಮಡಿಸೂಡಿದೆ. ಕಡಲನ್ನು ಕೂಡಿದೆ. ಮತಗಳ ತಿರವ ಪಡೆಯ ನಿನ್ನೆ ಬಲದೆ ಪಡಾಪಡ ನಿನ್ನೆ ಬಲದೆ ಕಡಲಿಗಳ ತಿರವ ಆಗಬರಾದ ದೇವತೆಗಳ ಅವರವರ ರಕ್ತವನ್ನು ಕುಡಿಯದೆ ಖಂಡಿತ ಎಂತೇನು ಬಿಡು ಅಪ್ಪಣೆಯನ್ನು ಕೊಡು. ರಕ್ತಾಂಶ! ಪ್ರಭುಗಳೇ ನೀನೀಗಲೇ ಹೋಗಿ ಪರಮೇಶ್ವರನ್ನು ಎತ್ತಿಸಿ ಹರಿ. ಪ್ರಭುಗಳೇ ಹುಡುಗ ಬ್ರಹ್ಮಾಂಡವನೆಲ್ಲ ಹಿಡಿದುಂಡವನು ಅವನ ಕುಲವ. ತ್ರಿಮೂರ್ತಿಗಳ ಕೈಚರ ಹಿಡಿವೆ ತ್ರಿಮೂರ್ತಿಗಳ ಕೈಚರ ಹಿಡಿವೆ ಹಿಡಿದುಂಡವನು ಅವರ ಲೋಕದ ಪರ್ಯ. ದೇವತೆಗಳು ನಡೆಸುತ್ತಿರುವ ನೃತ್ಯವನ್ನು ಕೇಳಿದರ ಅವರನ್ನು ತ್ರಿಮೂರ್ತಿಗಳನ್ನು ಬಂಧಿಸಿ ಅವರನ್ನು ಹೋದ ಹೇತ ಪಿತಾತಿಗಳಿಗೆ ಅವನು ಮಾಡದಿದ್ದರೆ ಯಾರು ರಕ್ತಾಕ್ಷರೇ ಅಲ್ಲ. ರಕ್ತಾಂಶ! ನೀನೀಗಲೇ ಪರಮೇಶ್ವರನ್ನು ಮೆಚ್ಚಿ ಹರಿ ಹರ ಗಂಧರ್ವ ಇಂದ್ರೋದಿ ದೇವತೆಗಳಿಂದಲೂ ಮರಣವಿಲ್ಲದಂತೆ ವರವನ್ನು ಮೆಚ್ಚಿ ವರವನ್ನು ಪಡೆದುಕೊಂಡು ನಾರಾಯಣ ಪ್ರಭುಗಳೇ! ನಾರಾಯಣ ಮಂಗಳವಾಗಲಿ ಹೋಗಿ ದಾನವೇಂದ್ರ ಏನ್ ನಾರದ
ಹೊರಡಬಹುದು. ನಾನಿನ್ನ ಬರುತ್ತೇನೆಯ. ನೀನಿನ್ನ ಹೊರಡಬಹುದು. ನಾರಾಯಣ ನಾರಾಯಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮೆಚ್ಚಿದ್ದೇನೆ ಭಕ್ತಿಗೆ. ನಿನ್ನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾಗಿರುವೆ. ಕಣ್ತೆರೆದು ನೋಡು. ಪರಮೇಶ್ವರ, ದಾನವೇಂದ್ರ, ನಾನೇ ಧನ್ಯನು ಪರಮೇಶ್ವರ. ನಿನಗೆ ಮಂಗಳವಾಗಲಿ ದಾನವೇಂದ್ರ. ಪರಮೇಶ್ವರ, ಹಾಗಾದ್ರೆ ನಾನು ಕೇಳಿದ ವರವನ್ನು ಖಂಡಿತ ಕೊಡುವಯ್ಯ. ನೀನು ಕೇಳಿದ ವರವನ್ನು ಖಂಡಿತವಾಗಿ ಕೊಡುವೆನು ಪರಮೇಶ್ವರ. ದಾನವೇಂದ್ರ. ಹಾಗಾದರೆ ಅಸ್ತ್ರದಿಂದ ಆಗಲಿ, ನೀನು ನಿರ್ಮಿತ ಮಾಡಿ ಅಸ್ತ್ರದಿಂದ ಆಗಲಿ, ಯಂತ್ರದಿಂದ ಆಗಲಿ, ನೀನು ನಿರ್ಮಿತ ಮಾಡಿರುವ ಕ್ರಿಮಿ ಕೀಟಗಳಿಂದ ಆಗಲಿ, ಘೋರ, ಹಾರ, ಕರ್ಣ, ಗಂಧರ್ವ, ಯಕ್ಷ, ಕಿನ್ನರ, ಕೆಂಪುರಿಗರಾಗಿ ಆಗಿ ಆಗಲಿ, ಇದು ಅಲ್ಲವೇ ಹರಿ, ಹರ, ಬ್ರಹ್ಮ, ಇಂದ್ರಾದಿ ದೇವತೆಗಳಿಂದಲೂ ಮರಣದಿಂದ ವರವನ್ನು ದಯಪಾಲಿಸ ದೇವ. ನೀನು ಕೇಳಿದ ವರವನ್ನೇ ಕೊಟ್ಟುವನು ದಾನವೇಂದ್ರ. ಪರಮೇಶ್ವರ, ಇನ್ನೊಂದು ವರವಿರುವುದು. ಎರಡನೇ ವರ ಯಾವುದು ಕೇಳು ದಾನವೇಂದ್ರ. ಪರಮೇಶ್ವರ, ದಾನವೇಂದ್ರ, ಈ ನನ್ನ ದೇಹದಿಂದ ಒಂದು ತಟ್ಟು ರಕ್ತವು ಭೂಮಿಗೆ ಪತನವಾದರೆ ನನ್ನಂತ 1 ಕೋಟಿ ರಾಕ್ಷಸರು ಒಂದೇ ಬಾರಿ ದಯಪಾಲಿಸು ದೇವ. ಜನನವಾದ ತಕ್ಷಣವೇ ಮರಣವಾಗಿ ಹೋಗಲಿ. ಪರಮೇಶ್ವರ, ಏನೆಂಬುದಾಗಿ ಹೇಳುತ್ತಿರುವೆ. ಈ ನಿನ್ನ ಕೈಲಾಸ ಪರ್ವತವನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡಿಬಿಡುತ್ತೇನೆ, ಎಚ್ಚರ. ಹಾಗಲ್ಲವಯ್ಯ ದಾನವೇಂದ್ರ, ಜನನವಾದ ಮೇಲೆ ಮರಣವಾಗದೆ ಎಂದಿಗೂ ಇರುವುದಿಲ್ಲ. ಆದ್ದರಿಂದ ಆ ರೀತಿ ವರವನ್ನು ಕೊಟ್ಟೆ. ನಾನೇ ಧನ್ಯನು ಪರಮೇಶ್ವರ. ನಿನಗೆ ಮಂಗಳವಾಗಲಿ ದಾನವೇಂದ್ರ. ಮಾನಿತಾರ ಇಂದು ಹೋಗಿ ಬಾರಲಾಗವಲ್ಲ. ಇತ್ತಲೇ ಬಿಡ್ತರು. ಪ್ರಭುಗಳೇ, ರಕ್ತಾಕ್ಷ, ನೀವು ಹೇಳಿದಂತೆ ಹರಿ, ಹರ, ನಮ್ಮ ಇಂದ್ರಾದಿ ದೇವತೆಗಳಿಂದಲೂ ಮಾಡದಂತೆ ವರವನ್ನು ಪಡೆದು ಬಂದರು. ಮುಂದೇನೋ ಮಾಡುವ ಪ್ರಭುಗಳೇ. ಭಲೆ ಭಲೆ ರಕ್ತಾಕ್ಷ. ಸಹೋದರ ಅಮರಗಳ ಮೇಲೆ ಮುದ್ದಿಯನ್ನು ಹಾಕಬೇಕಾದರೆ 10,000 ಕಾಡುಗಳು, 20,000 ಸಿಂಹ ಶಾರ್ದೂಲಗಳು, 40,000 ಪಿಜಾಜಿಗಳು, 60,000 ನಮ್ಮಂತ ರಾಕ್ಷಸ ಈಗಲನ್ನು ನನಗಿರಿ. ಮುಚ್ಚಿಗೆ ಹಾಕೋಣ.
ನಮಗೆ ಬಂದಂತಹ ಕಷ್ಟಗಳು ದೂರವಾದವು. ಆದ್ದರಿಂದ ನಾವು ನೆಮ್ಮದಿಯಿಂದ ರಾಜ್ಯಭಾರ ಮಾಡೋಣ. ಆಗಬಹುದು. ಭಾಸವಾಗ್ತಿರುವುದು ನನಗೆ ಬಹಳ ಭಯವಾಗ್ತಿರುವುದು. ಮಹಾರಾಣಿಯವರೇ, ಹೆದರಬೇಡಿ, ಧೈರ್ಯವಾಗಿರಿ. ಬೆದರ ಬೇಡವೆ ಮಾತೆ ಮಾನೀತೆ ಅಮರೇಂದ್ರನ ವಾಣಿತೆಯೇ. ಬೆದರ ಬೇಡವೆ ಮಾತೆ ಮಾನೀತೆ ನೀಲವಂತಳೆ ಶೀಲ ಕುಂತಳೆ ನೀಲವಂತಳೆ ಶೀಲ ಕುಂತಳೆ ಸರ್ವದೊಳಗೆ ಸಮರದಲ್ಲೇ ಸಮರದಲ್ಲೇ ಸಲಂ ಹಿಡಿದು ಬಲಂ ಪಡೆದು ಸಲಂಗದಲ್ಲಿ ಬೇಡವೆ ಮಾತೆ ಮಾನೀತೆ ಅಮರೇಂದ್ರನ ವಾಣಿತೆಯೇ. ಬೆದರ ಬೇಡವೆ ಮಾತೆ ಮಾನೀತೆ. ಮಹಾರಾಣಿಯವರೇ, ಹೆದರಬೇಡಿ, ಧೈರ್ಯವಾಗಿರಿ. ಈ ದುರುಳಾದ ದಾನವರನ್ನು ಕ್ಷಣ ಮಾತ್ರದಲ್ಲೇ ಜಯಿಸುತ್ತೇನೆ. ಹೆದರಬೇಡಿ, ಧೈರ್ಯವಾಗಿರಿ. ಅಪ್ಸರಸಿಯನ್ನು ಒಳಗೂಡಿಕೊಂಡು ಈ ಅಮರಾವತಿಯಲ್ಲಿ ಯುದ್ಧಕ್ಕೆ ನಾವು ಇಲ್ಲದಿದ್ದರೆ ಈಗಿಂದ ಶರೀರವನ್ನು ಸೀರಿ ಈ ಅಬ್ಬಾವಿಗೆ ಕಟ್ಟುತ್ತೇನೆ. ಮೊದಲು ಯುದ್ಧಕ್ಕೆ ನಾವು ದೇವೇಂದ್ರ ದೇವೇಂದ್ರ, ನೀನು ಅಂತ ಪರಾಕ್ರಮಿ ಆದರೆ ಈ ವಜ್ರ ಆಯುಧವನ್ನು ಬೇರಿಸಿ ನೀನು ಮುಂದಕ್ಕೆ ನೋಡು. ಮೊದಲು ಯುದ್ಧಕ್ಕೆ ನಾವು ನೀನು ಈ ವಜ್ರಾಯುಧವನ್ನು ವಿಚಾರಿಸಿದ್ರು. ಫಲ ದೇವತೆಗಳ ತಂದೆ ಕಡಬರನು ಕಡಿದೆ ಫಲ ದೇವತೆಗಳ ಕಡಬರನ್ನು ಕಡಿವೆ ತಲೆಗೆಂದ ಹೇಳುವೆ ಛಲಪ್ರಕ್ಕ ಸಾಧಿಪ ಛಲವ ಹಿಡಿದು ಕೊಲ್ಲುವೆ ಛಲವ ಹಿಡಿದು ಕೊಲ್ಲುವೆ ಧರ್ಮದಾಂಧ ನಿನ್ನ ಸಿರವ ದೊರಕ ದೊರಕ ಹೀಗಲೇ ದೊರಕ ದೊರಕ ಹೀಗಲೇ ಎಲ್ಲ ಸಮರಕ್ಕೆ ಎಲ್ಲವೋ ಧಾರವ ಎಲ್ಲವೋ ಧಾರವ ಎಲ್ಲ ಸಮರಕ್ಕೆ ಎಲ್ಲ ಸಮರಕ್ಕೆ ಎದರಿ ಓಡಿ ಹೋಗುತ್ತಿರುವುದು ಭೋಲೆ ಭೋಲೆ ಸಹೋದರ ರಕ್ತಾಂಶ ಪ್ರಭುಗಳೇ, ಆ ದೇವೇಂದ್ರನ ಸೈನಾದಿಯನ್ನು ವಿಚಾರಿಸಿಕೋ. ಕೆಲವೋ ಸೈನಾದಿ ದಾನವ ಸಾಕು ಸಾಕು ನಿಲ್ಲಿಸೀಗ ತರಸ ಹರಿವನ ಸಾಕು ಸಾಕು ಚಿರವಾರದು ಕೊಲ್ಲುವೆ ಸರಸದಿಂದ ಚಿರಕ್ಕೆ ದಾನವ ಗೋಲೋಪದಲ್ಲಿ ಸತ್ತೈಣಗಳನ್ನು ಕಿಂದು ಕಿಂದು ಜೀವಿಸಲಾರದೆ ನಮ್ಮ ಮೇಲೆ ಸಮರಕ್ಕೆ ಬಂದರೆ ಸಿದ್ಧರಾಗೋ. ದೇವೇಂದ್ರನ ಸೈನಾದಿಯು ಎಲ್ಲರೂ ಓಡಿ ಹೋಗುತ್ತಿರುವ ಪ್ರಭುಗಳೇ. ಭೋಲೆ ಭೋಲೆ ರಕ್ತಾಂಶ ಅವರನ್ನು ಕಾರಾಗೃಹಕ್ಕೆ ಬಂದಿದ್ದು. ಬಂದಿದ್ದು ರಾಜ್ಯ ಪ್ರಭುಗಳೇ, ಅವರನ್ನು ಕಾರಾಗೃಹಕ್ಕೆ ಕಾರಾಗೃಹಕ್ಕೆ ಇಲ್ಲಿ ರಾಕ್ಷಸರೇ, ಆ ದೇವತೆ ದೇವೇಂದ್ರ ಸಚಿಯಾದ ಪತಿಯು ಅಪ್ಪರಸಿಯನ್ನು ಒಳಗೂಡಿಕೊಂಡು
ಓಡಿ ಹೋಗುತ್ತಿರುವಳು. ಆಕೆಯನ್ನು ತಡೆದು ಮಾತನಾಡಿಸೋಣ. ನಡೆಯಲಿವೆ. ಬೆದರದಿರಲಿ ಮಧುರವಾಣಿ ಸದಾ ಲೀಲವೇಣೆ ಸದಾ ಲೀಲವೇಣೆ ತೋಳ್ವರಿಸುವೆ ಭುವನ ಮೋಹಿನಿ ಬಾರೆ ಹೋಗುವ ಭುವನ ಮೋಹಿನಿ ಬಾರೆ ಹೋಗುವ ಬೆದರದಿರಲಿ ಮಧುರವಾಣಿ ಸದಾ ಲೀಲವೇಣೆ ಸದಾ ಲೀಲವೇಣೆ. ಸಚಿವೆ, ನಿನ್ನ ಪತಿಯಾದ ದೇವೇಂದ್ರನು ನಮ್ಮೊಡನೆ ಯುದ್ಧವನ್ನು ಮಾಡಲಾರದೆ ಎದರಿ ಬೆನ್ನ ಹಾಕಿ ಓಡಿ ಹೋಗುತ್ತಿದ್ದರು. ಅವನನ್ನು ಹಿಡಿದು ಈ ನೀನು ನನಗೆ ಪಟ್ಟದ ಹೊಣೆಯಾಗುವೆ. ಎಡ ಹೋಗುವ ಮುಟ್ಟಬೇಡ ಪಾಪಿಗಳೇ, ದೇವಮಾನವರಾದ ಪತಿಯುತದ ಶಿರೋಮಣಿಯರ ಮೇಲೆ ಅಪಪ್ರಚಾರದ ಮಾತುಗಳನ್ನು ಮಾತನಾಡಬೇಕು. ನಿಮಗೆ ಶ್ರೇಯಸ್ಸಾಗಲಾರದು. ದೇವೇಂದ್ರ ಪತಿಯನ್ನು ನೀನೊಂದು ಬಾರಿ ವಿಚಾರಿಸಿತು. ಭೂಲೋಕದಲ್ಲಿ ಜನಿಸಿದ ಮೇಲೆ ನಿಮ್ಮಂತ ಸುಂದರವಾಗಿಯೂ ಆಲಗಿದ್ದು ಈ ರಾಕ್ಷಸ ವೀರರ ಧರ್ಮವಲ್ಲದೆ. ಆದ್ದರಿಂದ ನಮ್ಮ ಕೃಷ್ಣನಿಗೆ ಪಟ್ಟರ ರಾಣಿಯಾಗು. ಪಾಪಿಗಳೇ, ದೇವೇಂದ್ರನ ಸಜಿಯನ್ನು ನೀನೊಂದು ಬಾರಿ ವಿಚಾರಿಸಿತು. ಎಲ್ಲವೋ ಸಜಿದೇವಿ, ನಮ್ಮ ಪ್ರಭುಗಳಿಗೆ ಪಟ್ಟದ ರಾಣಿ ಆಗಿರು. ನಡೆಯುವಾಗ ಪಾಪಿಗಳೇ, ಇಂಥ ಮಾತನ್ನು ನೀವು ಆಡಿದರೆ ನಿಮಗೆ ಶ್ರೇಯಸ್ಸಾಗಲಾರದು. ನಮ್ಮ ಮಾತಂಕೆಯಲ್ಲಿ ಹೊರಡುವ ಪ್ರಭುಗಳೇ, ರಕ್ತಾಕ್ಷ ಎಷ್ಟು ಹೇಳಿದ್ರು ಕೇಳುವಂತಿಲ್ಲ. ಮುಂದೇನು ಮಾಡುವುದು? ರಕ್ತಾಕ್ಷ ಪ್ರಭುಗಳೇ, ಇವರನ್ನು ಕಾರಾಗೃಹಕ್ಕೆ ಬಂದಿತು. ಬಡಜೋಗಿಯೋ ತ್ರಿಮೂರ್ತಿಗಳು ಹಿಮಾಲಯ ತಪ್ಪಲಿನಲ್ಲಿ ತಪಸ್ಸನ್ನು ಆಚರಿಸುತ್ತಿರುವರಂತೆ. ಅವರ ತಪಸ್ಸನ್ನು ಭಂಗಪಡಿಸುವ ನಡೆಯಿರಿ. ಮನಸ ಚರಣೆ ಸುಂದರ ತಾಯೇ ನಿತ್ಯ ನಿರಂಜನ ರಾಕ್ಷಸ ವೀರರೇ, ತಪಸ್ಸನ್ನು ಭಂಗಪಡಿಸಲು ಸಾಧ್ಯವಿಲ್ಲ. ಹರಣ ಮಾಡಿ ಜೀವ ಕಳೆದು ತಾಯೇ ನ್ಯಾಯವಿದೇನೋ. ಪರಮಾತ್ಮ, ಭಕ್ತ ವತ್ಸಲ, ಬಹುಲೋಕ ವೈದ್ಯ, ನಮ್ಮನ್ನು ಕಾಪಾಡು ಕಾಪಾಡು. ಬಂದವರು
ನಾರಾಯಣ ನಾರಾಯಣ. ಓ ದೇವತೆಗಳು ಮಹಾತ್ಮರಿಂದ ಬರುತ್ತಿರುವಂತೆ ಕಾಣುತ್ತದೆ. ಇರಲಿ, ವಿದ್ಯಾಸ ಬರುತ್ತೇನೆ. ಮಹಾತ್ಮರಿಗೆ ಅನಂತ ನಮಸ್ಕಾರ. ಇಲ್ಲ, ಇಂಥ ದೇವತೆಗಳೇ ನಿಮಗೆ ಮಂಗಳವಾಗಲಿ. ಮಹಾತ್ಮರೇ, ಮಹೇಂದ್ರ, ಮಹಾತ್ಮರೇ, ನೀವೆಲ್ಲರೂ ಇಷ್ಟು ದುಃಖದಿಂದ ಬರುತ್ತಿರಲು ಕಾರಣವೇನು? ಮಹಾತ್ಮರೇ, ಪುನಃ ಆ ಶುಂಭ ನಿಶುಂಭ ರಕ್ತಬೀಜಾಸುರ ಎಂಬ ರಾಕ್ಷಸರು ನಮ್ಮ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನು ಅಲ್ಲಿಂದ ಹೊರಹಾಕಿದ್ದಾರೆ. ಅಲ್ಲದೆ ನಾನಾ ತರದಲ್ಲಿ ನಮ್ಮ ದೇವತೆಗಳನ್ನೆಲ್ಲ ಹಿಂಸಿಸಿದ್ದಾರೆ. ಆದುದರಿಂದ ಇದಕ್ಕೆ ದಾರಿಯನ್ನು ತೋರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವುದು ಮಾತ್ರ. ಮಹೇಂದ್ರ, ಮಹಾತ್ಮರೇ, ಇರಲಿ, ಆ ದುಷ್ಟ ನಿಗ್ರಹಿಸಿದ ಪರಿಪಾಲಿಗೆ ಆ ವಿಷ್ಣುವಿಂದಲೇ ಈ ಕಾರ್ಯವು ನಡೆಯಬೇಕು. ಇರಲಿ, ನಾವೆಲ್ಲರೂ ತ್ರಿಮೂರ್ತಿ ಬಳಿಗೆ ಹೋಗೋಣ, ನಡೆಯಿರಿ. ಆಗಬಹುದು ಮಹಾತ್ಮರೇ. ನಾರಾಯಣ. ದೇವತೆಗಳೇ ನಿಮಗೆ ಮಂಗಳವಾಗಲಿ. ತ್ರಿಮೂರ್ತಿಗಳೇ ನಮಸ್ಕರಿಸಿರುವೆನು. ಎಲೆ ಇಂದ್ರಾದಿ ದೇವತೆಗಳೇ, ಇಷ್ಟು ದುಃಖದಿಂದ ಬರಲು ಕಾರಣವೇನು? ಪರಮಾತ್ಮ ಪರಮಾತ್ಮ ಪುನಃ ನಮ್ಮ ಅಮರಾವತಿಯ ಮೇಲೆ ಆ ಶುಂಭ ನಿಶುಂಭ ಅಲ್ಲದೆ ರಕ್ತಬೀಜಾಸುರ ಎಂಬ ರಾಕ್ಷಸರು ನಮ್ಮ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ನಮ್ಮ ಐಶ್ವರ್ಯವನ್ನೆಲ್ಲ ಸೂರೆಗೊಂಡು ನಮ್ಮ ದೇವತೆಗಳನ್ನೆಲ್ಲ ನಾನಾ ದರದಲ್ಲಿ ಹಿಂಸಿಸಿ ನಮ್ಮನ್ನು ಅಲ್ಲಿಂದ ಹೊರಹಾಕಿದ್ದಾರೆ. ಪರಮಾತ್ಮ, ಇದಕ್ಕೆ ದಾರಿಯನ್ನು ತೋರಿಸಬೇಕೆಂದು ಕೇಳಿಕೊಳ್ಳುವೆನು. ಪರಮಾತ್ಮ, ಕೊಂಡಾಡಿ ಶ್ರೀದೇವಿಯ ದೇವತೆಗಳ ಏಳಿಗೆಯ ಕೊಂಡಾಡಿ ಶ್ರೀದೇವಿಯ ನಾನೆಂಬ ಮನಹಂಕಾರಾಗಿ ಆ ದುರುಳರಾದ ದಾನವರಲ್ಲಿ ನಾನೇ 18,000 ಯುದ್ಧವನ್ನು ಮಾಡಿ ಕ್ಷೀರಸಾಗರದಲ್ಲಿ ವಾಸಿಸುತ್ತಿದ್ದೆನು. ಆದ್ದರಿಂದ ನಮ್ಮ ತಾಯಿಯಾದ ಜಗನ್ಮಾತೆಯನ್ನು ಪ್ರಾರ್ಥಿಸಿದರೆ ನಮ್ಮ ತಾಯಿಯು ಪ್ರತ್ಯಕ್ಷರಾಗಿ ದುಷ್ಟನ್ನು ಸಂಹರಿಸಿ ಸುಷ್ಟನ್ನು ಪರಿಪಾಲಿಸುವರು. ಆದ್ದರಿಂದ ಸರ್ವರು ಜಗನ್ಮಾತೆಯನ್ನು ಪ್ರಾರ್ಥಿಸೋಣ. ಆಗಬಹುದು. ಚಾಮುಂಡೇಶ್ವರಿ
ಶಂಕರಿ, ನಮ್ಮ ಬಡವರಾದ ನಮ್ಮ ಮೇಲೆ ಕರುಣೆ ಇಟ್ಟು ಬೇಗ ಪ್ರತ್ಯಕ್ಷವಾಗಿ ನಮ್ಮನ್ನು ರಕ್ಷಿಸ್ತಾಯಿ ರಕ್ಷಿಸು. ಜಗನ್ಮಾತೆಯ ಪಾದಕ್ಕೆ ನಮಸ್ಕಾರಗಳು. ಇಂದ್ರ ದೇವತೆಗಳೇ ತ್ರಿಮೂರ್ತಿಗಳೇ ಸರ್ವರಿಗೂ ಮಂಗಳವಾಗಲಿ. ಜಗದಾಂಬೆ ನಮಸ್ಕರಿಸಿರುವೆನು. ಮಗೋ ಮಂಗಳವಾಗಲಿ. ದೇವತೆಗಳೇ ತ್ರಿಮೂರ್ತಿಗಳೇ ಬಿಡಿ ಬಿಡಿ ಬಲ್ಲೆ ನಿಮ್ಮಯ್ಯ ಭವವ, ಬಿಡಿ ಬಿಡಿ ಬಲ್ಲೆ ನಿಮ್ಮಯ್ಯ ಭವವ. ನಿಮ್ಮಯ್ಯ ಭವಗಾಳಂ ಪರಿಹರಿಸುವೆ ನಾನು, ನಿಮ್ಮಯ್ಯ ಭವಗಾಳಂ ಪರಿಹರಿಸುವೆ ನಾನು. ಬಿಡಿ ಬಿಡಿ ಬಲ್ಲೆ ನಿಮ್ಮಯ್ಯ ಭವವ, ಬಿಡಿ ಬಿಡಿ ಬಲ್ಲೆ ನಿಮ್ಮಯ್ಯ ಭವವ. ದೇವತೆಗಳೇ ತ್ರಿಮೂರ್ತಿಗಳೇ, ಯಾವ ದುರಾತ್ಮಕರಿಂದ ನಿಮಗಿಂತ ಕಷ್ಟ ತಿಳಿಸಿರಿ? ಜಗದಾಂಬ, ಪುನಃ ಶುಂಭ ನಿಶುಂಭಾದಿ ದಾನವರು ನಮ್ಮ ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ನಮ್ಮ ದೇವತೆಗಳನ್ನೆಲ್ಲ ಅಲ್ಲಿಂದ ಹೊರ ಹಾಕಿದ್ದಾರೆ. ಆದುದರಿಂದ ಜಗದಾಂಬ ಅವರನ್ನು ಶಿಕ್ಷಿಸಿ ನಮ್ಮನ್ನು ರಕ್ಷಿಸಬೇಕೆಂದು ಕೇಳಿಕೊಳ್ಳುವೆನು ತಾಯಿ. ದೇವತೆಗಳೇ ತ್ರಿಮೂರ್ತಿಗಳೇ ಹೆದರಬೇಡಿ, ಧೈರ್ಯವಾಗಿರಿ. ಜಗನ್ಮಾತೆ, ಆ ಧರ್ಮವಾದ ದಾನವರು ದೇವತೆಗಳ ಮೇಲೆ ಇಷ್ಟೊಂದು ನೂತನವಾಗಿ ಹಿಂಸೆ ಕೊಡುತ್ತಿರುವುದಾಗ ನೀನು ಮೌನವಾಗಿರುವುದು ಏಕೆ ತಾಯಿ? ಅವರನ್ನು ಸಮರ್ಸಿ ದುಷ್ಟನ್ನು ಸಮರ್ಸಿ ಶಿಷ್ಟನ್ನು ಪರಿಪಾಲಿಸಬಾರದೆ ತಾಯಿ? ಹರಿವೇನ ದುರುಳ ಶಿರವನನ್ನ ದೇವತೆಗಳೇ ತ್ರಿಮೂರ್ತಿಗಳೇ, ಆ ರಾಕ್ಷಸರ ವಂಶಕ್ಕೆ ದೊಡ್ಡ ವ್ಯಾಘ್ರವಂತೆ ಜನಿಸಿ ಬಂದಿರುವನು ನಾನು. ಈಗಲೇ ನನ್ನ ಮಾಯಾ ಜಾಲದಿಂದ ಮಾಯಾ ಮೃಗ ನಿರ್ಮಿಸಿಕೊಂಡು ಶುಂಭಾದಿ ಶುಂಭಾಸುರ ಉದ್ಯಾನವನ್ನು ಸೇರುತ್ತೇನೆ. ನೀವೆಲ್ಲರೂ ಅವರ ಕರಕ್ಕೆ ಸಿಕ್ಕದ ಹಾಗೆ ಪುಷ್ಪಕಾವ್ಯ ವಿಧಾನದಲ್ಲಿ ಸಂಚರಿಸುತ್ತೀರಿ. ಜಗಜ್ಜನನಿಗೆ ಶಕ್ತಿಗೆ ಮರ್ದನಿಗೆ ಬಲಿಗ ಭುವನ ಬೇಕರ ಬೇಕರ ಸಮಾಚಾರವೇನು? ಏನು ನಮ್ಮ ಉದ್ಯಾನವನದಲ್ಲಿ ವನವನ್ನೆಲ್ಲ ಲೂಟಿಯನ್ನು ಮಾಡ್ತಿರೋವೆ? ಸೇವಕ, ನೀನೀಗಲೇ ಹೋಗಿ ನಮ್ಮ ಚಂಡಾಮುಂಡಾದವರನ್ನು ಕರೆದುಕೊಂಡು ಬಾ. ಸೇವಕ, ಜಾಗ್ರತೆ ಇದು. ಚಂಡಾಮುಂಡ
ನಮ್ಮನ್ನು ಕರೆಸಲು ಕಾರಣವೇನು? ಚಂಡಾಮುಂಡಾಸುರೇ, ಉದ್ಯಾನವನದಲ್ಲಿ ಯಾವ ಬೃಹದಿಗಳು ಸೇರಿಕೊಂಡು ವನವನ್ನೆಲ್ಲ ಲೂಟಿಯನ್ನು ಮಾಡುತ್ತಿರುವಂತೆ ನೀವೀಗಲೇ ಹೋಗಿ ಅವುಗಳನ್ನು ಕೊಂದು ಬಂದಿರಿ. ಪ್ರಭುಗಳೇ, ನೀವು ಅಪ್ಪಣೆಯನ್ನು ಕೊಟ್ಟಿದ್ದೇ ಆದರೆ ನಾವೀಗಲೇ ಹೋಗಿ ಆ ಮೃಗಾದಿಗಳನ್ನು ಕೊಂದು ಬಂದು ನಮಗೆ ಅಪ್ಪಣೆಯನ್ನು ಕೊಡಿ. ನಂಗಾಗಲಿ, ಒಳ್ಳೆಯದಾಗಲಿ. ತಾಳೆ ಮರದ ಬುಡದಲ್ಲಿ ಕುಳಿತುಕೊಂಡು ತಪಸ್ಸನ್ನಾಚರಿಸುತ್ತಿರುವಳು. ನಡೆ ಹೋಗುವ. ಅಗ್ರಜ, ಸಹೋದರ, ಏನು ರೂಪ, ಏನು ಲಾವಣ್ಯ! ಕನ್ನಡದಲ್ಲೇ ಪದಗಳೇ ಇಲ್ಲ, ಪದಗಳೇ ಇಲ್ಲ. ಸಹೋದರ, ಅಗ್ರಜ, ಈಕೆ ರೂಪವನ್ನು ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ. ಈಕೆ ವಿಚಾರವನ್ನು ನಮ್ಮ ಪ್ರಭುಗಳಾದ ಶುಂಭ ಮಹಾಪ್ರಭುಗಳೇ ತಿಳಿಸು. ನಡೆ ಹೋಗುವ. ನಡೆ ಹೋಗುವ. ನಾವು ಮದುವೆ ಆಗುವ. ಸಹೋದರ, ಸಹೋದರ, ಅಗ್ರಜ, ನಾನೇ ಮದುವೆ ಆಗುತ್ತೇನೆ. ಭೇ- ನಾನೇ ಲಗ್ನವಾಗುತ್ತೇನೆ. ಬೇಡ ಸಹೋದರ, ಬೇಡ. ಈಕೆಯನ್ನು ನಾನು ಲಗ್ನವಾಗುತ್ತೇನೆ. ಹೋ ದಾನವರೇ, ನಿಮ್ಮೀರಲ್ಲೇ ಕಲಹವೇತಕ್ಕೆ? ನೀವಿರುವರು ಯುದ್ಧವನ್ನು ಮಾಡಿ ಜಯಿಸಿರಿ. ಯಾರು ಗೆಲ್ಲುವಿರೋ ಅಂತವರನ್ನು ನಾನು ಲಗ್ನವಾಗುತ್ತೇನೆ. ಧ್ರುವಸ್ತ್ರೀಯರೇ ಆಗಬಹುದು. ಸಹೋದರ, ನಿಲ್ಲು ಯುದ್ಧಕ್ಕೆ. ಯುದ್ಧಕ್ಕೆ. ದಾನವರೇ, ನೀವು ಯಾರು ಗೆಲ್ಲಲಿಲ್ಲ, ಗೆಲ್ಲಲಿಲ್ಲ. ಆದ್ದರಿಂದ ನಿಮ್ಮನ್ನು ಲಗ್ನವಾಗುವುದಿಲ್ಲ. ಲಗ್ನವಾಗುವುದಿಲ್ಲ. ಛೇ, ಛೇ, ಸಹೋದರ, ನಡೆ ಹೋಗುವ. ನಡೆ ಈ ಹೋಗುವ. ವಿಚಾರವನ್ನು ನಮ್ಮ ಪ್ರಭುಗಳಿಗೆ ತಿಳಿಸುವ. ನಡೆ ಹೋಗುವ. ಸೇವಕ, ಸಮಾಚಾರವೇನು? ಸೇವಕ, ಮಹಾಪ್ರಭುಗಳಿಗೆ ನಮಸ್ಕರಿಸುತ್ತೇವೆ. ಚಂಡಾಮುಂಡಾಸುರೇ, ಪ್ರಭುಗಳೇ, ಚಂಡಾಮುಂಡಾಸುರೇ, ಪ್ರಭುಗಳೇ, ನೀವು ಹೋದ ಕಾರ್ಯವೇನಾಯಿತು? ಪ್ರಭುಗಳೇ, ನಮ್ಮ ಉದ್ಯಾನವನದಲ್ಲಿ ಆ ಮೃಗಾದಿಗಳನ್ನು ಕೊಲ್ಲುತ್ತಿರುವ ಸಮಯದಲ್ಲಿ ಒಂದು ತಾಳೆ ಮರದ ಬುಡದಲ್ಲಿ ಓರ್ವ ಸ್ತ್ರೀಯರು ಕುಳಿತುಕೊಂಡು ತಪಸ್ಸನ್ನಾಚರಿಸುತ್ತಿದ್ದರು. ಅಬ್ಬಬ್ಬ, ಆಕೆಯ ರೂಪವನ್ನು ವರ್ಣಿಸಲು ನಮ್ಮಿಂದಲೂ ಸಾಧ್ಯವಾಗಲಿಲ್ಲ. ಸಹೋದರ, ನಮ್ಮ ಚಂಡಾಮುಂಡಾಸುರರು ಓ ಸ್ತ್ರೀಯರ ರೂಪವನ್ನು ಯಾವ ರೀತಿ ವರ್ಣಿಸುತ್ತಿರುವರು ನೋಡಿದೆಯಾ? ಸಹೋದರ, ಆಕೆಯು ತ್ರಿಪುರ ಸುದ್ದಿಯ ಸುಂದರಿಯಾದ ಪಕ್ಷದಲ್ಲಿ ಆಕೆಯನ್ನು ಕರೆಸಿ ನಾವು ಲಗ್ನದ ಆಗಲೇಬೇಕು. ಭಲೆ ಭಲೆ ಸಹೋದರ, ರಕ್ತಾಕ್ಷ ಕರೆಯಿತು ನಿನ್ನ ಮಂತ್ರಿಯಾದ ಸುಗ್ರೀವರಾಜನನ್ನ. ನಮ್ಮ ಸುಗ್ರೀವ